ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ರಾಗಾದಿರೋಗಾನ್ ಸತತಾನುಶಕ್ತಾನ್ ಅಶೇಷಕಾಯ ಪ್ರಸುತಾನ್ ಅಶೇಷಾನ್ ಔತ್ಸುಕ್ಯ ಮೋಹ ಅರತಿದಾನ್ ಜಗಾನ್ ಯೋ ಅಪೂರ್ವವೈದ್ಯಾಯ ನಮೋಸ್ತು ತಸ್ಮೈ. ಇಂದಿನ ದಿನ ಅನ್ನದ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳಿದುಕೊಳ್ಳೋಣ. ಇಲ್ಲಿ ಅನ್ನ ಅಂತೇಳಿದರೆ ಆಹಾರ ಅಥವಾ ಸೇವಿಸುವಂತಹ ಭೋಜನ ಈ ಅರ್ಥವನ್ನು ನೀಡ್ತದೆ. ಅನ್ನ ಆಹಾರಾರ್ಥಂ ಕರ್ಮ ಕುರ್ಯಾದ್ ಅನಿಂದ್ಯಂ ಕುರ್ಯಾದ್ ಆಹಾರ ಪ್ರಾಣಸಂಧಾರಣಾರ್ಥಂ ಪ್ರಾಣಸಂಧಾರ್ಯಾಸ್ತತ್ವ ಜಿಜ್ಞಾಸಾನಾರ್ಥಂ ತತ್ವಂ ಜಿಜ್ಞಾಸ್ಯಂ ಯೇನ ಭೂಯ ನ ದುಃಖಂ. ಈ ಶ್ಲೋಕದಲ್ಲಿ ಅನ್ನದ ಬಗ್ಗೆ, ಆಹಾರದ ಬಗ್ಗೆ ಸೂಕ್ಷ್ಮವಾಗಿ ಅನೇಕ ವಿಷಯಗಳನ್ನು ತಿಳಿಸಿದ್ದಾರೆ. ಅನ್ನ ಆಹಾರಾರ್ಥಂ ಕರ್ಮಂ ಕುರ್ಯಾದ್ ಅನಿಂದ್ಯಂ. ಆಹಾರ ಅಥವಾ ಅನ್ನ ಸಿಗಬೇಕು ಅಂತೇಳಿದರೆ ಪ್ರತಿಯೊಬ್ಬರು ಕೆಲಸವನ್ನು ಮಾಡಬೇಕಾಗ್ತದೆ. ಯಾರು ದುಡಿಮೆ ಮಾಡ್ತಾರೋ, ಕೆಲಸ ಮಾಡ್ತಾರೋ ಅಂಥವರಿಗೆ ಅನ್ನ ಸಿಗ್ತದೆ. ಈ ಮಾಡಬೇಕಾದ ಕೆಲಸದ ಬಗ್ಗೆ ಸ್ಪಷ್ಟವಾಗಿ ಇಲ್ಲಿ ಒಳ್ಳೆಯ ಕೆಲಸವನ್ನೇ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಕುರ್ಯಾದ್ ಅನಿಂದ್ಯಂ, ಅನಿಂದ್ಯವಾದಂತಹ ಕರ್ಮಗಳನ್ನು, ಕ್ರಿಯೆಗಳನ್ನು, ಕೆಲಸವನ್ನು, ಚಟುವಟಿಕೆಗಳನ್ನು ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಯಾವುದೇ ರೀತಿಯಾದಂತಹ ಒಂದು ಕೆಟ್ಟ ದಾರಿ ಅಥವಾ ಕೆಟ್ಟ ಮಾರ್ಗ ಹಿಡಿಯದೆ ಸನ್ಮಾರ್ಗದಿಂದ ದುಡಿದು ಅನ್ನವನ್ನು ಸಂಪಾದನೆ ಮಾಡಿ ಅದನ್ನು ಸೇವಿಸಬೇಕು ಅಂತೇಳಿ ಹೇಳಿದ್ದಾರೆ. ಯಾರು ಕೆಟ್ಟ ದಾರಿಯಿಂದ, ಕೆಟ್ಟ ಮಾರ್ಗದಿಂದ ಹಣ ಸಂಪಾದನೆ ಮಾಡಿ ಅನ್ನ ಅಥವಾ ಆಹಾರವನ್ನು ಹೊಂತಾರೋ ಅದು ಸತ್ಪರಿಣಾಮವನ್ನು ಕೊಡುವುದಿಲ್ಲ, ದುಷ್ಪರಿಣಾಮವನ್ನು ನೀಡ್ತದೆ. ಅದಕ್ಕಾಗಿ ಅನಿಂದ್ಯ ಕರ್ಮಗಳನ್ನು, ಕೆಲಸವನ್ನು ಮಾಡಿ ಆಹಾರ ಸಂಪಾದನೆ, ಅನ್ನದ ಸಂಪಾದನೆ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಕುರ್ಯಾದ್ ಆಹಾರ ಪ್ರಾಣಸಂಧಾರಣಾರ್ಥಂ. ಹೀಗೆ ಅನಿಂದ್ಯ ಕೆಲಸಗಳಿಂದ, ಒಳ್ಳೆ ಮಾರ್ಗದಿಂದ ಸಿಕ್ಕಿದಂಥ ಆಹಾರ ಯಾಕೆ ನಾವು ಸೇವಿಸಬೇಕು? ಪ್ರಾಣಸಂಧಾರಣಾರ್ಥಂ, ವ್ಯಕ್ತಿಯ ಪ್ರಾಣ ಅಥವಾ ಜೀವ, ಇದಕ್ಕಾಗಿ ನಾವು ಆಹಾರವನ್ನು ಸೇವಿಸಬೇಕು ಅಂತೇಳಿ ಹೇಳಿದ್ದಾರೆ. ಇಲ್ಲಿ ಸೇವಿಸಬೇಕಾದಂಥ ಆಹಾರ ವ್ಯಕ್ತಿಗನುಸಾರವಾಗಿ, ಪ್ರಾಣಿಗಳಿಗೆ ಅನುಸಾರವಾಗಿರಬೇಕು. ಆಗ ಮಾತ್ರ ಅದು ಪ್ರಾಣ ಸಂಧಾರಣೆಯನ್ನು ಮಾಡ್ತದೆ. ಒಂದು ವೇಳೆ ಇದನ್ನು ಪರಿಪಾಲನೆ ಮಾಡದೆ ಅಪಥ್ಯವಾದಂತಹ, ವ್ಯಕ್ತಿಗೆ ಸರಿ ಹೊಂದದಂತಹ ಆಹಾರಗಳ ಸೇವನೆ ಮಾಡಿದರೆ ಅದು ಪ್ರಾಣ ಸಂಧಾರಣ ಮಾಡದೆ ಪ್ರಾಣದ ಹರಣವನ್ನು ಮಾಡ್ತದೆ. ಹೀಗೆ ಅನಿಂದ್ಯ ಕರ್ಮಗಳಿಂದ ದುಡಿದು ಅನ್ನ ಅಥವಾ ಆಹಾರವನ್ನು ಸಂಪಾದನೆ ಮಾಡಿ ಪ್ರಾಣ ಸಂಧಾರಣೆಗಾಗಿ, ಜೀವನಕ್ಕಾಗಿ ಎಷ್ಟು ಬೇಕೋ ಅಷ್ಟೇ ಪ್ರಮಾಣದಲ್ಲಿ ಯೋಗ್ಯವಾದಂತಹ, ಪಥ್ಯವಾದಂಥ ಆಹಾರವನ್ನು ಸೇವಿಸಬೇಕು. ಪ್ರಾಣ ಸಂಧಾರ್ಯಸ್ತತ್ವ ಜಿಜ್ಞಾಸನಾರ್ಥಂ. ಈ ಪ್ರಾಣ ಸಂಧಾರಣೆಯ ಉದ್ದೇಶ ಏನು? ತತ್ವ ಜಿಜ್ಞಾಸಾರ್ಥಂ, ಅಂದರೆ ತನ್ನಲ್ಲಿರುವಂತಹ ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಳಿಕ್ಕೆ, ತನ್ನಲ್ಲಿರುವಂತಹ ನಾಲೆಜ್ ಇದನ್ನು ವೃದ್ಧಿ ಮಾಡಿಕೊಳ್ಳಿಕ್ಕೆ ಪ್ರಾಣ ಸಂಧಾರಣೆಯನ್ನು ಮಾಡಬೇಕು. ಇಲ್ಲಿ ಪ್ರತಿಯೊಂದಕ್ಕೂ ಒಂದು ಲಿಂಕ್ ಇದೆ. ಅನಿಂದ್ಯ ಕರ್ಮಗಳಿಂದ ಆಹಾರ ಸೇವಿಸುವಂಥದ್ದು, ಈ ಆಹಾರ ಸೇವಿಸುವಂಥದ್ದು ಪ್ರಾಣ ಸಂಧಾರಣೆಗಾಗಿ, ಪ್ರಾಣ ರಕ್ಷಣೆಗಾಗಿ ಇರಬೇಕು. ಈ ಪ್ರಾಣ ಸಂಧಾರಣೆ ಅಥವಾ ಪ್ರಾಣ ರಕ್ಷಣೆ ಹೇಳುವಂಥದ್ದು ತತ್ವ ಜ್ಞಾನಕ್ಕಾಗಿ, ನಾಲೆಜ್ಗಾಗಿ ಇರಬೇಕು. ಇನ್ನು ತತ್ವ ಜಿಜ್ಞಾಸ್ಯಂ ಏನ ಭೂಯ ನಾ ದುಃಖಂ. ಈ ಜ್ಞಾನ ಹೇಳುವಂಥದ್ದು ಯಾಕಿರಬೇಕು? ಪ್ರತಿಯೊಬ್ಬರು ಯಾಕೆ ಈ ನಾಲೆಜ್ನ ಹಿಂದೆ ಓಡಬೇಕು? ಇದು ದುಃಖವನ್ನು ನಿವಾರಣೆ ಮಾಡಿಕೊಳ್ಳಲಿಕ್ಕೆ, ದುಃಖವನ್ನು ಹೊಂದದೇ ಇರಲಿಕ್ಕೆ. ಇನ್ನೊಂದು ಅರ್ಥದಲ್ಲಿ ಹೇಳಬೇಕು ಅಂತ ಹೇಳಿದರೆ ಸುಖವನ್ನು ಹೊಂದಲಿಕ್ಕೆ, ಮನುಷ್ಯ ಆರೋಗ್ಯವಂತನಾಗಿ ಬಾಳಲಿಕ್ಕೆ ಈ ಜ್ಞಾನವನ್ನು ಅಥವಾ ನಾಲೆಜನ್ನು ಸಂಪಾದನೆ ಮಾಡಬೇಕು. ಹೀಗೆ ಅನ್ನ ಅಥವಾ ಆಹಾರ ಹೇಳುವಂಥದ್ದು ಒಂದು ವ್ಯಕ್ತಿಯ ಆರೋಗ್ಯದ ಮೇಲೆ ವಿವಿಧ ರೀತಿಯಲ್ಲಿ ಪರಿಣಾಮವನ್ನು ಬೀರ್ತದೆ. ಅನಿಂದ್ಯ ಕರ್ಮಗಳಿಂದ ಸೇವಿಸಿದಂಥ ಆಹಾರವನ್ನು
ಪ್ರಾಣ ಸಂಧಾರಣೆಗೆ ಎಷ್ಟು ಬೇಕು ಅಷ್ಟೇ ಸೇವನೆಯನ್ನು ಯೋಗ್ಯ ರೀತಿಯಲ್ಲಿ ಮಾಡಿ ಈ ಪ್ರಾಣ ಸಂಧಾರಣೆ ಅಥವಾ ಒಳ್ಳೆಯ ಆಯುಷ್ಯ ಅಥವಾ ಜೀವನದಿಂದ ಒಳ್ಳೆಯ ಜ್ಞಾನವನ್ನು ಸಂಪಾದನೆ ಮಾಡಿ ಈ ಜ್ಞಾನದ ಸಂಪಾದನೆಯಿಂದ ದುಃಖದ ನಿವಾರಣೆ ಮಾಡಿಕೊಂಡು ಸುಖವನ್ನು ಹೊಂದಿ, ಇಲ್ಲಿ ಸುಖ ಅಂತೇಳಿದರೆ ಸ್ವಾಸ್ಥ್ಯ ಅಥವಾ ಆರೋಗ್ಯವನ್ನು ಹೊಂದಿ ವ್ಯಕ್ತಿಯು ಜೀವನವನ್ನು ಮಾಡಬೇಕು. ಇದಕ್ಕೆಲ್ಲ ಕಾರಣ ಇರುವಂಥದ್ದು ಅನ್ನ ಅಥವಾ ಆಹಾರ.